15, 16 ವಾಕ್ಯಗಳು. 2 ವಾಕ್ಯವನ್ನು ನಾವು ಈ ಸಂದರ್ಭದಲ್ಲಿ ಓದೋಣ. ಮೊದಲನೇ ಪೇತ್ರ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿಯೂ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದಿದೆಯಲ್ಲ. ಆಮೇಲೆ ದೇವರು ನಮಗೆ ಮಾತಾಡುತ್ತಾ ಇದ್ದಾರೆ. ನಾನು ಪರಿಶುದ್ಧನಾಗಿದ್ದೇನಲ್ಲ, ನೀವು ಪರಿಶುದ್ಧರಾಗಿರಿ. ನಿಮ್ಮನ್ನು ಕರೆದಿರುವ ದೇವರು ಪರಿಶುದ್ಧರಾಗಿರೋದೆಂದು ನಮ್ಮ ನಡಕೆ ಎಲ್ಲದಲ್ಲಿ ನಾವು ಪರಿಶುದ್ಧವಾಗಿರಬೇಕಂತೆ. ಹೇಗಿದೆ ನೋಡಿ ವಾಕ್ಯ. ಉದಾಹರಣೆ ಹೇಳಬೇಕಾಗಿದ್ರೆ, ನಿಮ್ಮ ಮನೆಯಲ್ಲಿ ಒಂದು ಡೈನಿಂಗ್ ಹಾಲ್ ಇದೆ, ಒಂದು ಬೆಡ್ರೂಮ್ ಇದೆ, ಒಂದು ಲಿವಿಂಗ್ ರೂಮ್ ಇದೆ, ಒಂದು ಕಿಚನ್ ಇದೆ, ಒಂದು ಕಂಪ್ಯೂಟರ್ ರೂಮ್ ಇರ್ಬೋದು, ಅಥವಾ ಪ್ರೇಯರ್ ರೂಮ್ ಇರ್ಬೋದು. ನಿಮ್ಮ ಮನೆಯನ್ನು ಡೈಲಿ ಗುಡಿಸುವಾಗ ಬೆಡ್ರೂಮ್ನ ಮಾತ್ರ ಗುಡಿಸುತ್ತೀರಾ, ಇಲ್ಲ ನಿಮ್ಮ ಕಿಚನ್ನ ಮಾತ್ರ ಗುಡಿಸ್ತೀರಾ, ಅಥವಾ ಬೇರೆ ಯಾವುದೋ ಒಂದು ರೂಮನ್ನು ಗುಡಿಸಿ ಎಲ್ಲ ರೂಮನ್ನು ಬಿಟ್ಟು ಬಿಡ್ತೀರಾ? ಇಲ್ವೇ, ಎಲ್ಲವನ್ನು ಕ್ಲೀನ್ ಮಾಡ್ತೀವಿ. ಎಲ್ಲ ಕೋಣೆಗಳನ್ನು ನಾವು ಕ್ಲೀನ್ ಆಗಿಡ್ತೀವಿ. ಈ ವಾಕ್ಯ ಹೇಳ್ತಾ ಇದೆ, ನಿಮ್ಮ ನಡಕೆ ಎಲ್ಲದಲ್ಲೂ ನೀವು ಪರಿಶುದ್ಧರಾಗಿರಿ. ಈ ಪರಿಶುದ್ಧ ಎಂಬ ಈ ಒಂದು ವಾಕ್ಯ ಬಹಳ ಪ್ರಾಮುಖ್ಯತೆ ಒಂದು ಕ್ರೈಸ್ತನ ಜೀವನಕ್ಕೆ, ಒಂದು ಕ್ರೈಸ್ತವಿನ ಮಗುಗೆ ಬಹಳ ಪ್ರಾಮುಖ್ಯತೆ ಈ ವಾಕ್ಯ. ಯಾಕಂದರೆ ಈ ವಾಕ್ಯವನ್ನು ತಿರಸ್ಕಾರ ಮಾಡೋರು, ಈ ವಾಕ್ಯದ ಪ್ರಕಾರ ಯಾರು ನಡೆಯೋದಿಲ್ವೋ, ತನ್ನನ್ನು ಪರಿಶುದ್ಧವನ್ನು ಕಾಪಾಡಿಕೊಳ್ಳದಿರ ಇದ್ದಿರುವ ಎಲ್ಲಾ ದೂತರುಗಳನ್ನು ಪರಲೋಕದಿಂದ ಹೊರಗಡೆ ತಳ್ಳಿದ್ರಂತೆ ದೇವರು. ಹಾಗೆ ಆಗ್ಬಿಡುತ್ತೆ ನಮ್ಮ ಜೀವನ. ಒಂದು ವಿಶ್ವಾಸಿ ಆದರೆ ಎಲ್ಲ ವಿಧದಲ್ಲಿ ತನ್ನ ಪರಿಶುದ್ಧವನ್ನು ಕಾಪಾಡಿಕೊಳ್ಳಬೇಕು. ಅದರಲ್ಲಿ ಮೊದಲನೇದಾಗಿ ತನ್ನ ಹೃದಯದಲ್ಲಿ ಕೆಟ್ಟ ಚಿಂತೆ ಇಲ್ದಿರ ಹಾಗೆ ಕಾಪಾಡಬೇಕು. ಬಾಯಲ್ಲಿ ಕೆಟ್ಟ ಮಾತುಗಳು ಬರೆದಿರ ಹಾಗೆ ಕಾಪಾಡ್ಕೊಬೇಕು. ಕಣ್ಣಲ್ಲಿ ಕೆಟ್ಟದ್ದು ನೋಡ್ದಿರ ಹಾಗೆ ಕಾಪಾಡ್ಕೊಬೇಕು. ತನ್ನ ನಡೆ ನುಡಿ ಎಲ್ಲದಲ್ಲೂ, ತನ್ನ ಕೆಲಸ ಕಾರ್ಯ, ಕೈಯಿನ ಕೆಲಸ ಎಲ್ಲವನ್ನು ಪರಿಶುದ್ಧವಾಗಿ ಕಾಪಾಡ್ಕೋಬೇಕು. ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ ಅಂದು ದೇವರೇ ಹೇಳಿದ್ರಂತೆ. ಯಾಕಂದ್ರೆ ಪಾಪಕ್ಕೂ ದೇವರಿಗೂ ಸಂಬಂಧ ಇಲ್ಲ, ಅಶುದ್ಧವಾಗಿರುವ ಕಾರ್ಯಕ್ಕೂ ದೇವರಿಗೂ ಸಂಬಂಧ ಇಲ್ಲ. ನಾವು ಪರಿಶುದ್ಧರಾಗಿರಬೇಕು ಅನ್ನೋದು ದೇವರ ಇಷ್ಟ, ದೇವರ ಚಿತ್ತ. ವಿಗ್ರಹ ಆರಾಧನೆ ಮಾಡುವ ಯಾವೊಂದು ಕ್ರೈಸ್ತರು ಅಶುದ್ಧದೊಳಗೆ ಇದ್ದಾರೆ ಎಂದು ಅರ್ಥ. ವಿಗ್ರಹ ಆರಾಧನೆ ಮಾಡುವ ಯಾವೊಂದು ದೇವರ ಮಗುನು ಇನ್ನ ಪಾಪದಲ್ಲಿ ಅಶುದ್ಧದಲ್ಲಿ ಇದ್ದಾರೆ ಎಂದರ್ಥ. ಮಠ ಮಂತ್ರಗಳನ್ನು, ಜ್ಯೋತಿಷಗಳನ್ನು, ಸಮಯಗಳನ್ನು ನೋಡುವ ಯಾವೊಂದು ಕ್ರೈಸ್ತರು ಕೂಡ ಇನ್ನ ಶಾಪದಲ್ಲಿ ಇದ್ದಾರೆ ಎಂದರ್ಥ, ಇನ್ನ ದೇವರ ಕೋಪದಲ್ಲಿ ಇದ್ದಾರೆ ಎಂದರ್ಥ. ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ ಅಂದು ದೇವರು ಹೇಳ್ತಾ ಇದ್ದಾರೆ. ದೇವರು ನಮ್ಮ ನಡಕೆ ಎಲ್ಲದಲ್ಲೂ ನಾವು ಪರಿಶುದ್ಧವಾಗಿರಬೇಕು ಎಂದು ಯಾಕೆ ಹೇಳ್ತಾ ಇದ್ದಾರೆ?
ಅಶುದ್ಧವಾಗಿರೋ ಒಬ್ಬ ಮನುಷ್ಯ ಪರಲೋಕದ್ದು ಬಾಗಿಲು ಒಳಗೆ ಕೂಡ ಅವನ ಹೆಜ್ಜೆ ಕೂಡ ಇಡಬಾರದು. ಒಬ್ಬ ಕುಡುಕ ಮನ ತಿರುಗಿ ದೇವರ ಹತ್ರ ಬರ್ಬೋದು, ಕುಡುಕತನ ಬಿಡ್ಬೋದು, ಕೆಟ್ಟದನ್ನ ಬಿಡ್ಬೋದು. ಅದೇ ಕುಡುಕ ಮನ ತಿರುಗಿದ ಮೇಲೆ ಮತ್ತೆ ಕುಡಿಯಕ್ಕೆ ಹೋಗಿದ್ರೆ ಅವನು ಸತ್ರನೋ ಅಥವಾ ದೇವರು ಬಂದ್ರನೋ ಅವನ ಪರಲೋಕ ರಾಜ್ಯದೊಳಗೆ ಪರಲೋಕದಲ್ಲಿ ಹೆಜ್ಜೆ ಕೂಡ ಇಡೋದಿಲ್ಲ ಅವನು. ಒಬ್ಬ ವ್ಯಭಿಚಾರ ಮಾಡುವ ಒಂದು ಸ್ತ್ರೀ, ಒಬ್ಬ ಮನುಷ್ಯ ಮನ ತಿರುಗ್ತಾನೆ ಅಂದ್ರೆ, ಮತ್ತೆ ಅವನು ವ್ಯಭಿಚಾರದ ಪಾಪದಲ್ಲಿ ಬೀಳ್ತಾನೆ ಅಂದ್ರೆ ಪರಲೋಕ ಅವನ್ನು ಅಂಗೀಕಾರ ಮಾಡೋದಿಲ್ಲ. ಕೆಟ್ಟ ಮಗನು, ಕೆಟ್ಟ ಕುಮಾರನು ಎಲ್ಲ ಕೆಟ್ಟ ಸ್ನೇಹಿತರನ್ನು ಬಿಟ್ಟು ದೇವರ ಹತ್ರ ಬಂದನು, ಅವರ ಅಪ್ಪ ಹತ್ರ ಬಂದನು. ಆ ಸ್ಟೋರಿ ಅಲ್ಲಿ ಅಪ್ಪ ಅನ್ನೋದು ದೇವರೇ. ಅವರಪ್ಪ ಅವನ್ನ ಕ್ಷಮಿಸಿದ್ರು, ಅವರಪ್ಪ ಅವನ್ನ ಮತ್ತೆ ಪ್ರೀತಿಸಿದ್ರು. ಆದ್ರೆ ಆ ಲೂಕ 15 ಓದುವಾಗ ಅವನು ಮತ್ತೆ ಮನೆಯನ್ನು ಬಿಟ್ಟು ಓಡೋದೊಂದು ಇಲ್ಲವೇ ಇಲ್ಲ, ಎಲ್ಲೂ ನೀವು ಕಾಣಕ್ಕೆ ಆಗೋದಿಲ್ಲ. ಒಂದು ಬಾರಿ ನಾವು ಮನ ತಿರುಗಿ ದೇವರ ಹತ್ರ ಬರುವಾಗ ನಾವು ಅದರಲ್ಲಿ ಸ್ಥಿರವಾಗಿ ನಿಲ್ಲವರಾಗಿ ನಾವು ಇರಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿದ್ದೀನಿ, ನೀವು ಪರಿಶುದ್ಧರಾಗಿರ್ಬೇಕು ಅಂದು. ಯಾಕೆ ಲೋಕದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಹುಲಿಗೆ ಹುಟ್ಟಿದು ಇಲಿ ಆಗತ್ತಾ ಅಂದುತ್ತಾರೆ. ಹುಲಿಯನ್ನ ಹುಟ್ಟಿಸುತ್ತೆ. ಪರಿಶುದ್ಧವಾಗಿರೋ ದೇವರ ಮಕ್ಕಳು ನಾವು ಪರಿಶುದ್ಧವಾಗಿ ಇರಬೇಕು. ಇವತ್ತು ಪರಿಶುದ್ಧವಾಗಿ ಬದುಕೋದೇ ನನ್ನ ತೊಂದರೆ ಅಂದ್ರೆ ಅಲ್ಲಿ ಎಲ್ಲೋ ನಿಮ್ಮ ಆತ್ಮೀಕ ಜೀವನದಲ್ಲಿ, ನಿಮ್ಮ ಪ್ರಾರ್ಥನೆಯ ಜೀವನದಲ್ಲಿ, ನಿಮ್ಮ ಕೈಯಿನ ಕೆಲಸದಲ್ಲಿ ನೀವು ಲಂಚ ಪಡಿತೀರ ಅಂದ್ರೆ ಅಲ್ಲೆಲ್ಲೋ ಮಿಸ್ಟೇಕ್ ನಡೀತಾ ಇದೆ. ನೀವೆಲ್ಲೋ ದೇವರನ್ನ ಬಿಟ್ಟು ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಇದ್ದೀರಾ, ನೀವು ದಾರಿ ತಪ್ಪಿದ್ದೀರಾ ಅಂದು ಅರ್ಥ. ನಾನು ದೀಕ್ಷಾಸ್ಥಾನ ಪಡ್ಕೊಂಡು ಕೂಡ, ವಾರ ಸಭೆಗೆ ಹೋಗಿ ಕೂಡ ನಾನಿನ್ನ ಕೂಡ ದೇವರ ಮಾತಿಗೆ ವಿಧೇಯರಾಗ್ತಾ ಇಲ್ಲ ಅಂದ್ರೆ ಅಲ್ಲಿ ನಿಮ್ಮ ಪರಿಶುದ್ಧವನ್ನ ನೀವು ಕಾಪಾಡಿಕೊಂಡಿಲ್ಲ ಅಂತ ಅರ್ಥ. ನನಗೂ ಪವಿತ್ರ ಆತ್ಮನಿಗೂ ಸಂಬಂಧನೇ ಇಲ್ಲ. ಪವಿತ್ರ ಆತ್ಮನ ಅಭಿಷೇಕ ಬರೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ನಾಟ್ ಫೀಲಿಂಗ್ ಅಬೌಟ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಅಲ್ಲಿಗೂ ನೀವೇನೋ ತಪ್ಪಲ್ಲಿದ್ದೀರಾ ಅಂತ ಅರ್ಥ. ಯು ಆರ್ ಇನ್ ಅ ರಾಂಗ್ ಟ್ರ್ಯಾಕ್ ಅಂಡ್ ಇನ್ ಅ ರಾಂಗ್ ರೂಟ್. ಟುಡೇ ಯು ಹ್ಯಾವ್ ಟು ರಿಪೆಂಟ್ ಅಂಡ್ ಕಮ್ ಬ್ಯಾಕ್. ಇವತ್ತು ನೀವು ಮನ ತಿರುಗಿ ದೇವರ ಕಡೆ ಬರಬೇಕು ಅನ್ನೋದು ದೇವರು ಬಯಸ್ತಾ ಇದ್ದಾರೆ. ಪರಿಶುದ್ಧತೆ ಎಲ್ಲದಲ್ಲೂ ಇರಬೇಕು. ಕೆಲವರು ಕುಟುಂಬದಲ್ಲಿ ಪರಿಶುದ್ಧತೆನೇ ಇರಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ 100 ಮಾತು 200 ಮಾತು ಮಾತಾಡೋದನ್ನು ಪದಕ್ಕೆ ಕೆಟ್ಟ ಮಾತುಗಳನ್ನ ಮಾತಾಡುವ ಕ್ರೈಸ್ತರಿದ್ದಾರೆ. ಕೆಟ್ಟ ಕಾರ್ಯಗಳನ್ನು ಆಲೋಚನೆ ಮಾಡುವ ನಮ್ಮಲ್ಲಿ ಕ್ರೈಸ್ತರುಗಳಿದ್ದಾರೆ. ಅವರಿಗೆ ಹಾಗೆ ಮಾಡಬೇಕು, ಅವ್ರಿಗೆ ಹೀಗೆ ಮಾಡಬೇಕು, ಅವ್ರ ಹೆಸರನ್ನ ಕೆಡಿಸಬೇಕು ಎಂದು ಹೇಳುವ ಕ್ರೈಸ್ತರಿದ್ದಾರೆ. ಖಂಡಿಸಬಹುದು, ಒಬ್ಬರನ್ನ ಖಂಡಿಸಬಹುದು, ಆದರೆ ಅವ್ರನ್ನ ಬೇಕಂದು ಅವ್ರ ಹೆಸರು ನಾವು ಕೆಡಿಸಕ್ಕಾಗಲ್ಲ. ಅದನ್ನು ದೇವರು ನೋಡ್ತಾ ಇದ್ದಾರೆ. ದೇವರ ಮಗುವೆ, ನಾನು ಪರಿಶುದ್ಧನಾಗಿದ್ದೀನಿ, ನೀವು ಪರಿಶುದ್ಧರಾಗಿರಬೇಕು ಎಂದು ದೇವರು ಯಾಕೆ ಹೇಳಿದ್ರು? ನಾವು ಅವರ ಮಕ್ಕಳು. ಅವ್ರು ಹೇಗಿರ್ತಾರೋ ಹಂಗೆ ಇರಬೇಕು ನಾವು. ಅವ್ರು ಹೇಗಿದ್ದಾರೋ ಹಾಗೆ ಇರಬೇಕು ನಾವು. ಅವರು ಪ್ರೀತಿ ಸ್ವರೂಪನಾಗಿದ್ದಾರೆ, ಸಾತ್ವಿಕನಾಗಿದ್ದಾರೆ, ದೀನ ಮನಸ್ಸುಳ್ಳವರಾಗಿದ್ದಾರೆ. ದಾನಿಯೇಲ್ 1ನೇ ಅಧ್ಯಾಯ 8ನೇ ವಾಕ್ಯ ಓದಿ ನೋಡಿ. ಬಾಬಿಲೋನ್ ಪಟ್ಟಣಕ್ಕೆ, ಬಾಬಿಲೋನಲ್ಲಿ ಅನೇಕ ಯವನರನ್ನ ರಾಜ ಆರಿಸ್ತಾನೆ. ಯಾರೆಲ್ಲ ಜ್ಞಾನಿಗಳಾಗಿದ್ದಾರೆ ಅವನ್ನ ನನ್ನ ಹತ್ರ ಕರ್ಕೊಂಬರಬೇಕು ನೀವೊಂದು ಹೇಳಿ, ಅವ್ರನ್ನ ಪರಿಶುದ್ಧಪಡಿಸಿ ಅವ್ರನ್ನ ಕಾಪಾಡಬೇಕು ಅಂದಲ್ಲ, ರಾಜ ತನ್ನ ಸಂಗಡ ಇಟ್ಕೋಬೇಕು ಅಂತ ಹೇಳಿ, ಜ್ಞಾನವುಳ್ಳ ಕೆಲಸಗಳನ್ನು ಮಾಡಬೇಕಂತ ಹೇಳಿ
ಆವಾಗ ದಾನಿಯೇಲ್ 1:8 ಬರೆಯಲ್ಪಟ್ಟಿದೆ, ದಾನಿಯೇಲು ತನ್ನ ಪರಿಶುದ್ಧವನ್ನ ಕಾಪಾಡಿಕೊಂಡೆಂದು ಬರೆಯಲ್ಪಟ್ಟಿದೆ. ಅವನು ಬಾಬಿಲೋನಲ್ಲಿದ್ದಾನೆ, ಆದರೆ ಅವನು ಹುಟ್ಟಿ ಬೆಳೆದಿದ್ದು ಇಸ್ರೇಲ್ ದೇಶ, ಯೆರೂಸಲೇಮ್. ಅವನು ಅಲ್ಲಿಂದ ಬಾಬಿಲೋನಕ್ಕೂ ಸುಮಾರು 1500 ಕಿಲೋಮೀಟರ್ ಇದೆ. ಹೆಂಗೆ ಬೇಕಾದ್ರೂ ಅವನು ಬದುಕಬಹುದಾಯಿತು. ರಾಜ ಅರಮನೆಯಲ್ಲಿ ಏನು ಬೇಕಾದ್ರೂ ಕುಡಿಬೋದಾಯಿತು. ಅವನು ಮಾಡಲಿಲ್ಲ. ಅಲ್ಲೇ ತೀರ್ಮಾನ ಮಾಡಿಕೊಂಡಂತೆ ದಾನಿಯೇಲು, ನನ್ನ ಪವಿತ್ರ ಬದುಕನ್ನು ನಾನು ಕಾಪಾಡ್ಕೊಬೇಕು. ರಾಜ ತಿನ್ನುವ ಊಟ ನಮಗೆ ಇವತ್ತು ಕೊಟ್ಬಿಟ್ರೆ ನಾವು ಏನು ಮಾಡ್ತೀವಿ? ಪ್ರತಿದಿನ ಕೂಡ ಕೊಡ್ರಿ ಅಂದು. ರಾಜ ತಿನ್ನುವ ಊಟದಲ್ಲಿ ಎಲ್ಲ ಇರುತ್ತೆ, ಡೈನಿಂಗ್ ಟೇಬಲ್ ತುಂಬೋಗಿರುತ್ತೆ. ಆದರೆ ರಾಜ ತಿನ್ನುವ ಭೋಜನದಲ್ಲಿ ನನ್ನನ್ನು ಅಶುದ್ಧಪಡಿಸಲ್ಲ ಅಂತ ಹೇಳಿ ದಾನಿಯೇಲ್ ತೀರ್ಮಾನ ಮಾಡಿದಂತೆ. ಯಾಕಂದರೆ ರಾಜ ತಿನ್ನುವ ಪದಾರ್ಥಗಳಲ್ಲಿ ಅಲ್ಲಿ ಕೆಟ್ಟದಾಗಿರುವ ದ್ರಾಕ್ಷರಸ, ಒಳ್ಳೆ ದ್ರಾಕ್ಷರಸ ಅಲ್ಲ, ಬೋಧೆ ವಸ್ತುಗಳು ಇರುವ ಕಾರ್ಯಗಳು ಇರತ್ತೆ. ಅದರಲ್ಲಿ ನನ್ನನ್ನು ಅಶುದ್ಧಪಡಿಸಲ್ಲ ಅಂತ ಹೇಳಿ ದಾನಿಯೇಲ್ ತೀರ್ಮಾನ ಮಾಡಿದ್ರಂತೆ. ದೇವರ ಮಗುವೆ, ನಮ್ಮ ಪರಿಶುದ್ಧತೆ ಎಷ್ಟು ದೂರದಲ್ಲಿದೆ? ನಮ್ಮ ಒಳಗೆ ಇದೆಯಾ? ನಮ್ಮ ಹತ್ರ ಇದೆಯಾ? ನಮ್ಮ ಒಳಗೆ ಇದೆಯಾ? ನಮ್ಮ ಹತ್ರ ಇದೆಯಾ? ಯೋಚನೆ ಮಾಡೋಣ. ಇವತ್ತು ನಿಮ್ಮ ಮನೆ ಪರಿಶುದ್ಧವಾಗಿರಬೇಕು. ನಮ್ಮ ಮನೆ ಪರಿಶುದ್ಧವಾಗಿದೆಲ್ಲ, ದಿನ ಗುಡಿಸ್ತೀನಿ, ವರ್ಷಕ್ಕೆ 1 ಸಾರಿ ಬಣ್ಣ ಹಚ್ಚುತ್ತಾ ಇದ್ದೀವಿ, ಎಲ್ಲ ಕ್ಲೀನಾಗಿರೋ ಕರ್ಟನ್ಗಳು ಹಾಕಿರ್ತೀನಿ, ಸ್ಕ್ರೀನ್ ಬೆಡ್ಡೆಲ್ಲ ಕ್ಲೀನಾಗಿ. ಅದಲ್ಲ, ನಿನ್ನ ಮನೆ ಒಳಗೆ ಬರುವ ನಿನ್ನ ಫ್ರೆಂಡು ಒಳ್ಳೆಯವನಾಗಿರಬೇಕು. ನಿನ್ನ ಮನೆ ಒಳಗೆ ಬರುವ ಯಾರೋ ಒಬ್ಬರು ನಿನ್ನ ಮನೆಯಲ್ಲಿ ಬಂದು ಉಳ್ಕೊಳ್ಳೋವರು ಕುಡುಕರಾಗಿ, ಕೆಟ್ಟವರಾಗಿ ಇರಬಾರ್ದು. ನಿನ್ನ ದೇವರ ಮಗು ನಿನ್ನ ಮನೆ ಒಳಗೆ ಕೂತ್ಕೊಂಡು ಕೆಟ್ಟ ಮಾತುಗಳು ಮಾತಾಡೋರು ಇರಬಾರ್ದು. ಅದನ್ನು ದೇವರು ಹೇಳ್ತಾ ಇದ್ದಾರೆ. ನಿನ್ನ ಮನೆಯಲ್ಲಿ ಅನ್ಯ ಭಾಷೆ ಮಾತಾಡೋದಾಗಿರಬೇಕು, ಕುಟುಂಬ ಪ್ರಾರ್ಥನೆ ಮಾಡೋರಾಗಿರಬೇಕು, ಬೈಬಲ್ ಕಾರ್ಯಗಳನ್ನ ಡಿಸ್ಕಸ್ ಬೇರೆ ಇದೇನಾ? ಇಲ್ಲ, ಇನ್ನು ಕೂಡ ಇದೆ. ಆತ್ಮದಲ್ಲಿ ಸಂತೋಷವಾಗಿರ್ಬೋದು, ಒಳ್ಳೆ ಆಹಾರಗಳನ್ನು ಅಡಿಗೆ ಮಾಡಿ ತಿನ್ಬೋದು, ಒಳ್ಳೆ ಬಟ್ಟೆಗಳನ್ನು ಹಾಕೋರಾಗಿ ನಾವು ಇರ್ಬೋದು. ಕುಟುಂಬ ಅನ್ನೋದು ಸಂತೋಷವಾಗಿರೋಕೆ ದೇವರು ಕೊಟ್ಟಿದ್ದಾರೆ. ನಗುತ್ತಾ ಇರಬೇಕು, ಜಗಳ ಇಲ್ಲದೆ ಇರಬೇಕು, ಪರಿಶುದ್ಧವಾಗಿರಬೇಕು. ಇದೆಲ್ಲ ಇರೋಕ್ಕೆ ಮುಂಚೆ 2-3 ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ಹೇಳುವ ಯೇಸು ಪ್ರಭು ನಿಮ್ಮ ಮನೆ ಒಳಗೆ ಇರಬೇಕು. ಪವಿತ್ರ ಆತ್ಮನ ಅಭಿಷೇಕ ನಿಮ್ಮ ಮೇಲೆ ಇರಬೇಕು. ಯೇಸು ಕ್ರಿಸ್ತನ ಕೃಪೆ ದಯೆ ನಿಮ್ಮ ಮೇಲೆ ಇರಬೇಕು. ಅದನ್ನು ದೇವರು ಹೇಳ್ತಾ ಇದ್ದಾರೆ. ಇದೆಯಾ ಅಂದು ಸ್ವಲ್ಪ ಯೋಚನೆ ಮಾಡಿ. ಮುಂಜಾನೆ ವೇಳೆಯಲ್ಲಿ ಇದನ್ನು ಕೇಳುವ ಯಾರೋ ಅದನ್ನು ಯೋಚನೆ ಮಾಡಿ, ಸರಿ, ನಾನು ಪವಿತ್ರವಾಗಿಲ್ಲ ಅಂದರೆ ಏನಾಗತ್ತೆ? ಯೇಸು ಸ್ವಾಮಿಗೆ 12 ಶಿಷ್ಯರಿದ್ರು, 11 ಜನ ಪರಿಶುದ್ಧವಾಗಿದ್ರು. ಅದರಲ್ಲಿ ಒಬ್ಬ ಕಳ್ಳನಾಗಿದ್ದ, ಅದರಲ್ಲಿ ಒಬ್ಬ ಕೆಟ್ಟವನಾಗಿದ್ದ, ಅದರಲ್ಲಿ ಒಬ್ಬ ಕದಿಯವನಾಗಿದ್ದ, ಅದರಲ್ಲಿ ದೇವರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋವನಾಗಿದ್ದ, ಯೇಸುವನ್ನು ಕೊಲೆ ಮಾಡೋಕ್ಕೆ ತೀರ್ಮಾನ ಮಾಡ್ತಾ ಇದ್ದ, ಲಂಚವನ್ನು ಪಡ್ಕೊಂಡು ಯೇಸುವನ್ನು ಹಿಡಿದುಕೊಡ್ಬೇಕೆಂದು ತೀರ್ಮಾನ ಮಾಡಿದ್ದ. ಆದರೆ ಅವನ ಗತಿ ಏನಾಯಿತು? ನೇಣು ಹಾಕ್ಕೊಂಡು ತೀರಬೇಕಾಗಿತ್ತು. ಹೊಟ್ಟೆ ಹೊಡೆದು ಕರಲೆಲ್ಲ ಹೊರಗಡೆ ಬರಬೇಕಾಗಿತ್ತು. ಪರಲೋಕವನ್ನು ಕಳ್ಕೊಂಡ. ಮೊದಲನೇದಾಗಿ ಯೇಸುವನ್ನು ಕಳ್ಕೊಂಡ, ಎರಡನೇದು ಪರಲೋಕವನ್ನು ಕಳ್ಕೊಂಡ, ತನ್ನ ರಕ್ಷಣೆಯನ್ನು ಕಳ್ಕೊಂಡ, ತನ್ನ ಕುಟುಂಬವನ್ನು ಕಳ್ಕೊಂಡ, ತನ್ನ ಜೊತೆಗಿದ್ದಿರೋ 11 ಶಿಷ್ಯರನ್ನ ಕಳ್ಕೊಂಡ, ಇಡೀ ಲೋಕವನ್ನು ಕಳ್ಕೊಂಡ. ನರಕನೇ ಅವನಿಗೆ ನಿರಂತರವಾಯಿತು. ದೇವರ ಮಗು ಯೇಸು ಸ್ವಾಮಿ ಒಟ್ಟಿಗೆ ಇದ್ದು ಕೂಡ ತನ್ನ ಪರಿಶುದ್ಧತೆಯನ್ನು ಅವನು ಯೂದಾಸ್ ಕಾರಿಯೋತ್ ಕಾಪಾಡಿಕೊಂಡಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿದ್ದೀನಿ,
ನೀವು ಪರಿಶುದ್ಧರಾಗಿರ್ರಿ. ಪರಿಶುದ್ಧವಾಗಿರುವನು ಇನ್ನು ಪರಿಶುದ್ಧವಾಗಿರಲಿ, ಮೈಲಿಗೆ ಆಗಿರುವನು ಇನ್ನು ಮೈಲಿಗೆ ಆಗಿರಲಿ. ಈಗೋ ನಾನು ಬೇಗ ಬರುತ್ತೀನಿ, ಅವನವನಿಗೆ ತಕ್ಕಂಥ ಪ್ರತಿಫಲ ನನ್ನ ಕಡೆಯಿಂದ ಬರುತ್ತಾ ಇದೆ ಅಂದು ದೇವರು ಹೇಳಿದ್ರು. ದೇವರ ಮಗುವೆ, ಪರಿಶುದ್ಧತೆಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಪರಿಶುದ್ಧ ಇಲ್ಲದ್ರೆ ಯಾವ ಒಂದು ವಸ್ತು ಕೂಡ ಪರಲೋಕದೊಳಗೆ ಹೋಗೋದಿಲ್ಲ, ಯಾವ ಒಂದು ಮನುಷ್ಯನು ಕೂಡ ಪರಲೋಕದೊಳಗೆ ಹೋಗೋದೇ ಇಲ್ಲ. ದೇವರು ಈ ವಿಷಯವನ್ನ ಯಾಕೆ ಇವತ್ತು ಮಾತಾಡ್ತಂದ್ರೆ, ಇದನ್ನು ಕೇಳುವಾಗ ನಿಮ್ಮಲ್ಲಿ ಒಂದು ಪರಿಶುದ್ಧತೆ ಹುಟ್ಟುತ್ತೆ. ಸರಿ, ಹೇಗೆ ಪರಿಶುದ್ಧವಾಗಿರೋದು? 4 ವಿಷಯಗಳನ್ನು ನಿಮಗೆ ತಿಳಿಸ್ತೀನಿ. ಈ ಲೋಕ ಪೂರ್ತಿ ಅಶುದ್ಧ ತುಂಬಿದೆಲ್ಲ. ಕೆಲವ್ರದ್ದು ಕ್ವಶನ್, ಸೇವಕರಿಗೆ ಹಾಕೋ ಕ್ವಶನ್, ಈ ಲೋಕ ಪೂರ್ತಿ ವಿಗ್ರಹ ಆರಾಧನೆ ಇದೆಲ್ಲ, ಈ ಲೋಕ ಪೂರ್ತಿ ಮೋಸ ವಂಚನೆಗಳಿದೆಲ್ಲ, ಈ ಲೋಕ ಪೂರ್ತಿ ಕಳ್ಳರ ತರ ಬದುಕೋರು ಇದಾರಲ್ಲ, ಈ ಲೋಕ ಪೂರ್ತಿ ವ್ಯಭಿಚಾರರು ಇದಾರಲ್ಲ, ಈ ಲೋಕ ಪೂರ್ತಿ ಏನೇನೋ ಮಾಡೋರು ಇದಾರಲ್ಲ, ನಾನು ಹೆಂಗೆ ಬದುಕೋದು? ಯಾಕೆ ನಮ್ಮ ರಕ್ತ ಸಂಬಂಧಿಕರೇ ಹಾಗೆ ಇದಾರಲ್ಲ, ನಾನು ಹೇಗೆ ಬದುಕೋದು? ಫಸ್ಟ್ ಬದುಕಬೇಕಂದು ತೀರ್ಮಾನ ಬರಬೇಕು ನಮ್ಮಲ್ಲಿ. ಮನಸ್ಸಿದ್ರೆ ಮಾರ್ಗ. ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಅ ವೇ. ಮನಸ್ಸೇ ಇಲ್ಲ ಅಂದ್ರೆ ಎಲ್ಲಿ ಬರೋದು ನಾವು? ನಮಗೆ ಮನಸ್ಸಿಲ್ಲ ಅಂದಿದ ಮೇಲೆ ಅಲ್ಲಿ ಸೈತಾನ್ ಬಂದು ಆಳ್ವಿಕೆ ಮಾಡ್ತಾನೆ. ಅಲ್ಲಿ ಸೈತಾನ್ ಬಂದು ಅಶುದ್ಧತೆಯಲ್ಲಿ ಕಟ್ಟಾಕ್ಬಿಡ್ತಾನೆ. ಅದರಿಂದ ನೀವು ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ನಾವು ಹೇಳ್ಕೋಬಹುದು ನಾವು ಪರಿಶುದ್ಧವಾಗಿದ್ದೀವಿ ಅಂತ ಹೇಳ್ಕೋಬಹುದು, ಆದರೆ ನಮ್ಮ ಮನಸ್ಸಾಕ್ಷಿಗೆ ಗೊತ್ತಾಗತ್ತೆ. ಫಸ್ಟು ಮನಸ್ಸು ಮಾಡಬೇಕು ಇವತ್ತು. ಎರಡನೇದು ಮನ ತಿರುಗಬೇಕು. ಮನ ತಿರುಗಬೇಕು. ಯೋಸೇಫನು ಹಳೆ ಒಡಂಬಡಿಕೆಯಲ್ಲಿ ತನ್ನ ಯಜಮಾನ ಹೆಂಡತಿ ತನ್ನನ್ನು ಪಾಪ ಮಾಡಕ್ಕೆ ಕರೆಯುವಾಗ ಅವನು ಬಟ್ಟೆ ಸಹ ಅಲ್ಲಿ ಬಿಟ್ಬಿಟ್ಟು ದೇವರಿಗೆ ವಿರೋಧವಾಗಿ ಪಾಪವನ್ನು ನಾನು ಹೇಗೆ ಮಾಡೋದಂದು ಓಡದಂತೆ. ಅಯ್ಯೋ, ಯಾರು ಇಲ್ಲ ಈ ಮನೆಯಲ್ಲಿ, ಯಾರು ಇಲ್ಲ, ಅರಮನೆ ತರ ಇದೆ, ನಮ್ಮ ಯಜಮಾನನೂ ಇಲ್ಲ. ಅವನು ಸುಂದರವಾಗಿದ್ದಂತೆ ನೋಡಕ್ಕೆ ಯೋಸೇಫು. ಅವನ ಯಜಮಾನ ಹೆಂಡತಿ ಪ್ರತಿದಿನ ಬಾ ನನ್ನ ಜೊತೆಗೆ ತಪ್ಪು ಮಾಡಬೇಕು ಅಂತ ಕರೀತಾ ಇದ್ಲಂತೆ. ಅಯ್ಯಯ್ಯೋ, ಯಾರು ಇಲ್ಲ, ನಾನು ಹೇಗೆ ಬೇಕಾದ್ರೂ ಇರ್ಬೋದು ಅಂತ ಅವನು ಇರ್ಲಿಲ್ವೇ. ಅವನಲ್ಲಿಂದ ಓಡಕ್ಕೆ ಶುರು ಮಾಡಿದ್ನು. ಅವನು ಯಾವಾಗ ಬಟ್ಟೆನ ಬಿಟ್ಟು ಹೋಗಿದ್ನು, ಅವಳು ಎಳಿವಾಗ ಅವಳ ಬಟ್ಟೆನ ಅದನ್ನು ಇಟ್ಕೊಂಡು ಅವನು ನನ್ನ ಹತ್ರ ತಪ್ಪು ಮಾಡಕ್ಕೆ ಬಂದು ಅಂತ ಹೇಳಿ ಉಲ್ಟಾ ಬಲ್ಟಾ ಹೊಡಿತಾಳೆ ನೋಡಿ. ಈ ಪರಿಶುದ್ಧತೆನೆ ಕಾಪಾಡ್ಕೊಂಡಿದ್ದಕ್ಕೆ ಅವನು ಬಂದಿದ್ದು ಪ್ರತಿಫಲ ಏನ್ ಗೊತ್ತಾ? ಜೈಲು ಶಿಕ್ಷೆ. ಸುಮಾರು 14 ವರ್ಷಗಳು ಅವನು ಹೋಗಿ ಮಾಡಿದಿರೋ ತಪ್ಪಿಗೆ ಜೈಲಲ್ಲಿ ಇರಬೇಕಾಗಿರೋ ಪರಿಸ್ಥಿತಿ ಬಂತು. ಇವತ್ತು ನನಗೆ ಹಂಗೆ ಬಂದ್ಬಿಡತ್ತಾ ಅಂದು ನೀವು ಕೇಳಬೇಡಿ. ಅದು ಯೋಸೇಫ್ ಜೀವನದಲ್ಲಿ ಹಾಗೆ ಇತ್ತು. ನಮ್ಮ ಜೀವನದಲ್ಲಿ ಎಲ್ಲ ಪರಿಶುದ್ಧವಾಗಿರೋ ಸಾಕ್ಷಿಗಳಾಗಿ ನಮ್ಮನ್ನು ನಿಲ್ಲಿಸ್ತಾರೆ ದೇವರು. ನಮ್ಮ ನಡೆ ನುಡಿ ಎಲ್ಲದಲ್ಲಿ ಪರಿಶುದ್ಧತೆ ಉಂಟಾಗಿ. ಯೇಸು ಸ್ವಾಮಿ ಪರಿಶುದ್ಧತೆ ಹೆಂಗಿತ್ತು ಗೊತ್ತಾ? ಅವ್ರ ಬಟ್ಟೆನ ಮುಟ್ಟಿದ್ರೆ 12 ವರ್ಷದ ರಕ್ತ ಕುಷ್ಠ ರೋಗ ಇರುವ ಸ್ತ್ರೀ ವಾಸಿ ಆಗ್ತಾಳೆ. ಅವ್ರ ಎಂಜಲನ್ನ ಹಾಕಿ ಮಣ್ಣಲ್ಲಿ ಕೆಸರು ಮಾಡಿ ಕುರುಟನ ಕಣ್ಣಿಗೆ ಹಾಕಿದ್ರೆ ಕುರುಟು ವಾಸಿ ಆಗ್ತಾ ಇದೆ. ಎಂಜಲಲ್ಲಿ ಕೂಡ ಪರಿಶುದ್ಧತೆ ಇದೆ ಯೇಸು ಸ್ವಾಮಿದು. ಹಾಗೆ ಹೇಳ್ತಾ ಇದ್ರೆ ನೀವೆಲ್ಲದಲ್ಲೂ ಪರಿಶುದ್ಧವಾಗಿರ್ರಿ ಎಂದು ನಮಗೆ ಇವತ್ತು. ದೇವರ ಮಗುವೆ, ಸರಿ, ಹೇಗೆ ನಾವು ಪರಿಶುದ್ಧವಾಗಿ ಬದುಕೋದು? ಒಂದು, ತೀರ್ಮಾನ ಮಾಡಬೇಕು. ಎರಡನೇದು, ಮನ ತಿರುಗಬೇಕು. ಮೂರನೇದು, ಈ ಬೈಬಲ್ಗೆ ಲೈಫ್ ಅಟ್ಯಾಚ್ ಆಗಬೇಕು. ಪ್ರಾರ್ಥನೆ ಎಲ್ಲ ಕ್ರೈಸ್ತರು ಮಾಡ್ತಾರೆ, ಗಂಟೆಗಳು ಕೂಡ ಮಾಡಬಹುದು ನೀವು. ಪ್ರಾರ್ಥನೆ ತಾನೇ ಬಾಯಲ್ಲಿ ಹೇಳೋದು ತಾನೇ, ಅದಲ್ಲ. ನಿಮ್ಮ ಬದುಕು ಬೈಬಲ್ ವಾಕ್ಯಗೆ ಅಟ್ಯಾಚ್ ಆಗಿರಬೇಕು. ಪವಿತ್ರಾತ್ಮನು ನಿಮ್ಮಲ್ಲಿ ನದಿಯಾಗಿ ಹರಿಬೇಕು, ಮಳೆಯಾಗಿ ಸುರಿಯಲ್ಪಡಬೇಕು ದೇವರ ಹತ್ರ ಎಂದು. ಅದರ ಮುಂಚೆ
ಯೇಸುವಿನ ರಕ್ತದಿಂದ ನೀವು ಶುದ್ಧೀಕರಣ ಆಗಿರಬೇಕು. ಯೇಸು ಸ್ವಾಮಿ ರಕ್ತನೇ ಭೂಮಿಯಲ್ಲಿ ಪವಿತ್ರತನೆ ಉಂಟು ಮಾಡ್ತಾ ಇದೆ, ಪರಿಶುದ್ಧವನ್ನು ತರ್ತಾ ಇದೆ. ಯೇಸು ಸ್ವಾಮಿ ರಕ್ತ ಏನು ಮಾಡ್ತಾ ಇದೆ ಗೊತ್ತಾ? ನಮ್ಮ ಪ್ರಾಣ, ನಮ್ಮ ಆತ್ಮ, ಶರೀರ ಎಲ್ಲವನ್ನು ಶುದ್ಧೀಕರಣ ಮಾಡ್ತಾ ಇದೆ. ನಮ್ಮೊಳಗೆ ಪರಿಶುದ್ಧತೆ ಬಂದಿದ ಮೇಲೆ ಸೈತಾನ್ ನಮ್ಮನ್ನು ಬಂದು ಮುಟ್ಟಿ ಕೂಡ ನೋಡೋದಿಲ್ಲ. 100 ಜನ ಮಾಟ ಮಂತ್ರ ಮಾಡಲಿ, ನಿನ್ನನ್ನು ತಟ್ಟೋದೇ ಇಲ್ಲ. ಅದು 1000 ತೊಂದರೆಗಳು ಬರಲಿ, ಎಲ್ಲವನ್ನು ಜಯಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಇವತ್ತು ನಿಮ್ಮನ್ನ ಪವಿತ್ರ ಪಡಿಸ್ಕೊಳ್ಳಿ. ಯೆಹೋಶುವನು ಹೇಳ್ತಾನೆ, ನಾಳೆ ದೇವರ ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡ್ತಾರೆ. ದೇವರಿಗೆ ಅದ್ಭುತ ಮಾಡೋಕ್ಕಾಗ್ತಾ ಇಲ್ಲ, ನಿನ್ನ ಹತ್ರ ಬರೋಕ್ಕಾಗ್ತಾ ಇಲ್ಲ. ನಾವು ಅಶುದ್ಧವಾಗಿರುವಾಗ ದೇವರು ನಮ್ಮ ಹತ್ರ ಬರೋಕ್ಕಾಗೋದಿಲ್ಲ. ನಮ್ಮನ್ನು ಪರಿಶುದ್ಧಪಡಿಸಬೇಕು. ಉಪವಾಸ ಮಾಡಿ, ವಾಕ್ಯವನ್ನು ಓದಿ ಅದರೊಳಗೆ ಆಗಿ ಧ್ಯಾನಿಸಿ ಅದರ ಹೃದಯದಲ್ಲಿ ಇಟ್ಟು ಪರಿಶುದ್ಧಗೊಳಿಸಬೇಕು ನಮ್ಮನ್ನ. ಯೇಸು ಸ್ವಾಮಿ ರಕ್ತದಿಂದ ಪರಿಶುದ್ಧವಾಗ್ತೀವಿ. ಅವರ ಆತ್ಮ ಅಭಿಷೇಕ ಆಗುವಾಗ ಅದರೊಂದು ಪರಿಶುದ್ಧತೆ ಆಗ್ತೀವಿ. ನಮ್ಮ ನಡೆ, ನುಡಿ, ಮಾತು, ಚಿಂತೆ ಎಲ್ಲ ಕೂಡ ಪರಿಶುದ್ಧವಾಗುತ್ತೆ. ಎಲ್ಲ ಕೂಡ ಪರಿಶುದ್ಧವಾಗುತ್ತೆ. ಅದಕ್ಕೆ ನಮ್ಮನ್ನು ಒಪ್ಪಿಸೋರಾಗಿರಬೇಕು. ನೀವು ಹೇಳ್ತೀರಾ, ನಾನು ರಕ್ಷಣೆ ಆಗ್ಬಿಟ್ಟಿದ್ದೀನಿ, ನಾನು ಮಾತ್ರ ಚೆನ್ನಾಗಿದ್ದೀನಿ, ನಮ್ಮ ಮಕ್ಕಳು ಹೇಗೆ ಹೋಗ್ಲಿ, ನನ್ನ ಮಗನು ಹೆಂಗೆ ಹೋಗ್ಲಿ, ಇಲ್ಲ ನಮ್ಮ ಗಂಡನ ಹೆಂಗೆ ಹೋಗ್ಲಿ ಅಂದು ಓಕೆ, ನೀವು ಪರಿಶುದ್ಧವಾಗಿರುತ್ತೆ, ಅವ್ರು ಇಲ್ಲ. ಏನು ಮಾಡಬೇಕು? ಅದೇ ಕ್ವಶನ್. ಇವಾಗ ಏನು ಮಾಡಬೇಕು? ಪ್ರತಿದಿನ ಅವ್ರ ಪರಿಶುದ್ಧತೆಗಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಒಂದು ದಿನ ಅಂದ್ರೆ ಒಂದು ದಿನ ಅವ್ರನ್ನ ದೇವರ ಕಡೆ ದೇವರು ತಿರುಗಿಸ್ತಾರೆ. ನಿಮ್ಮ ಕುಟುಂಬವನ್ನು ಒಪ್ಪಿಸಬೇಕು. ಪ್ರತಿದಿನ ಕುಟುಂಬದ ಒಳಗೆ ತಾನು ಎಲ್ಲರೂ ಇದ್ದಾರೆ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಗಂಡ, ಅಜ್ಜಿ, ತಾತ ಒಪ್ಪಿಸಬೇಕು. ಇಡೀ ಕುಟುಂಬವನ್ನ ಕುರಿಮರಿಯ ರಕ್ತದಿಂದ, ಯೇಸು ಸ್ವಾಮಿ ರಕ್ತದಿಂದ ಶುದ್ಧೀಕರಣ ಮಾಡಿ ಅಪ್ಪ ಅಂದು ಪ್ರಾರ್ಥನೆ ಮಾಡಬೇಕು. ಆವಾಗ ಕುರಿಮರಿಯ ರಕ್ತ ಇಳಿಯುವಾಗ ಪರಿಶುದ್ಧತೆ ಉಂಟಾಗ್ತಾ ಇದೆ. ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾಗಿರೋ ಹಾಗೆ ನೀವು ಇರಲಿಲ್ಲ. ಏನು? ಆವಾಗಲೇ ಹೇಳಿದ್ದೀನಿ, ನರಕಾನೇ ಗತಿ. ಇಲ್ಲ, ನಾನು 10 ವರ್ಷ 5 ವರ್ಷ ಪರಿಶುದ್ಧತೆಯಲ್ಲಿ ನಡೆದಿದ್ದೀನಿ, ಇವಾಗ ಹಿಂಜಾರಿದ್ದೀನಿ ಅಂದ್ರೆ ದಾವಿದ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರೊಬ್ಬರೇ ನಿಮಗೆ ವಿರೋಧವಾಗಿಯೇ ನಾನು ಪಾಪ ಮಾಡಿದೆ, ನನ್ನನ್ನು ಕ್ಷಮಿಸಿ ಅಂದು ಒಂದು ವೇಳೆ ದೇವರು ಮನ ಮರಗಬಹುದು. ಎಲ್ಲ ವೇಳೆನೂ ಎಲ್ಲರಿಗೂ ಮನ ಮರಗ್ತಾರಂದು ನಾನು ಹೇಳಕ್ಕೂ ಆಗೋದಿಲ್ಲ. ಒಂದು ವೇಳೆ ಮನ ಮರಗಿ ದೇವರು ನಮ್ಮನ್ನು ಕ್ಷಮಿಸಿಬಿಡ್ಬೋದು. ಆವಾಗ ನಮ್ಮೊಳಗೆ ಪರಿಶುದ್ಧತೆ ಬರುತ್ತೆ. ಯಾಕೆ ನನ್ನ ಕಣ್ಣುಗಳಲ್ಲಿ, ಕೆಲವು ದರ್ಶನಗಳಲ್ಲಿ ಕೆಲವೊಮ್ಮೆ ಕೆಲವು ಜನರು ದೇವರನ್ನ ಹಿಂಬಾಲಿಸಿ ಬಂದಿರೋ, ಕೆಲವು ವರ್ಷಗಳು ಬಂದಿರೋರನ್ನ ದೇವರು ತನ್ನ ಪುಸ್ತಕದಿಂದ ಅವ್ರ ಹೆಸರನ್ನ ಒಡೆದಾಕಿರೋದು ಕೂಡ ನಾನು ನೋಡಿದ್ದೀನಿ. ರಿಜೆಕ್ಟೆಡ್ ಅಂತ ಹೇಳಿ ಶೀಲನ್ನು ಕೂಡ ದೇವರು ಮಾಡಿರೋದು ನಾನು ಕೆಲವು ದರ್ಶನಗಳಲ್ಲಿ ನೋಡಿದ್ದೀನಿ. ನನಗೆ ಆಶ್ಚರ್ಯ ಉಂಟಾಯಿತು. ಅಯ್ಯೋ, ಇವರು ರಿಜೆಕ್ಟ್ ಆಗಿದಾರಪ್ಪ. ಯಾಕೆ ನಮಗೆ ದೇವರು ಅದನ್ನು ತೋರಿಸಬೇಕು? ದೇವರಿಗೆ ಅದನ್ನು ತೋರ್ಸಕ್ಕೆ ಕಾರಣ ಏನಂದ್ರೆ, ತನ್ನ ಸೇವಕರಿಗೆ ಯಾವುದೋ ಒಂದು ವಿಷಯವನ್ನು ತಿಳಿಸ್ದಿರ ದೇವರು ಮಾಡೋದೇ ಇಲ್ಲ ಅಂತೆ. ಮಾಡೋದೇ ಇಲ್ಲ. ಮೋಸೆಗೆ ತಿಳಿಸಿದ್ರೆ ಯಾವುದು ಮಾಡಲಿಲ್ಲ, ಪೇತ್ರನಿಗೆ ತಿಳಿಸ್ದೀರೆ ಯಾವುದು ಮಾಡಲಿಲ್ಲ, ದಾವೀದಿಗೆ ತಿಳಿಸ್ದೀರೆ ಯಾವುದು ಮಾಡಿಲ್ಲ. ದೇವರು ತನ್ನ ಪ್ರಜೆಗಳಿಗೆ ದೇವರು ತೋರಿಸ್ತಾರ ಅದನ್ನ. ಇದು ಹೀಗೆ, ಇದು ಹೀಗೆ, ಇದು ಹೀಗೆ, ಇದು ಹೀಗೆ, ಇದು ಹಿಂಗೆ, ಇದು ಹಿಂಗೆ. ನಮ್ಮ ಪರಿಶುದ್ಧತೆನ ಕಾಪಾಡಕ್ಕೆ ನಮ್ಮನ್ನು ಒಪ್ಪಿಸಬೇಕು. ಆವಾಗ 5 ಕಾರ್ಯಗಳು ನಡೆಯುತ್ತೆ. 1, ನಿಮ್ಮಲ್ಲಿ ಸಮಾಧಾನ ಉಂಟಾಗತ್ತೆ. 2ನೇದು, ನಿಮ್ಮಲ್ಲಿ ಸೌಖ್ಯ ಉಂಟಾಗತ್ತೆ. 3ನೇದು, ನಿಮ್ಮಲ್ಲಿ ಸಂತೋಷ ಉಂಟಾಗತ್ತೆ. 4ನೇದು, ನೀವು ಕೈ ಹೆಚ್ಚುವ ಎಲ್ಲಾ ಕೆಲಸಗಳಲ್ಲಿ ಆಶೀರ್ವಾದ ಉಂಟಾಗತ್ತೆ. 5, ನಿಮಗೆ ಎಲ್ಲದಲ್ಲೂ ಜಯ ಉಂಟಾಗತ್ತೆ. 6ನೇದು ಬೇಕಾದ್ರೆ ಇನ್ನು ಏನು ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ. ಎಲ್ಲದಲ್ಲೂ ಜಯ ಉಂಟಾಗತ್ತೆ. 6ನೇದು, ಅದ್ಭುತಗಳು ಉಂಟಾಗತ್ತೆ. ಇದನ್ನೆಲ್ಲ ದೇವರು ಮಾಡುವಾಗ
ನಾವು ಸಂಪೂರ್ಣವಾಗಿ ದೇವರ ಮಕ್ಕಳಾಗಿರ್ತೀವಿ. ಬೈಬಲ್ನ ಓದ್ತಾ ವಾಕ್ಯವನ್ನು ಧ್ಯಾನಿಸ್ತಾ ನಾವು ಪರಿಶುದ್ಧದಲ್ಲಿ ಮುಂದುವರಿತೀವಿ. ಯೇಸು ಸ್ವಾಮಿದು ಶಿಲುಬೆಯನ್ನು, ಅವ್ರು ಸತ್ತಿರುವ ಶಿಲುಬೆಯನ್ನು ಪ್ರತಿದಿನ ಧ್ಯಾನಿಸ್ತಾ ಅವ್ರ ರಕ್ತ ಸುರಿದಿರೋದು, ಅವ್ರ ಕಾಲಲ್ಲಿ ಆಣಿ ಹೊಡೆದಿರೋದು, ಮುಳ್ಳಿನಕ್ಕೆ ಅದನ್ನು ಧ್ಯಾನಿಸ್ತಾ ಮಾತಾಡ್ತಾ ನಮ್ಮೊಳಗೆ ಪರಿಶುದ್ಧತೆ ಉಂಟಾಗತ್ತೆ. ಆ ಪರಿಶುದ್ಧತೆ ನಿಮ್ಮ ಕುಟುಂಬದಲ್ಲಿ ಎಲ್ಲರ ಮೇಲೂ ಬರಕ್ಕೆ ಸಾಧ್ಯ ಉಂಟು. ಇಲ್ಲಿ ರಕ್ಷಣೆ ಆಗಿರೋರೇ ನಾವೇ ಕೆಟ್ಟ ಮಾತುಗಳು ಮಾತಾಡಿಕೊಂಡು ಕೆಟ್ಟ ದಾರಿಗಳಲ್ಲಿ ಬೇರೆಯವ್ರು ನಡೆಸ್ಕೊಂಡಿದ್ರೆ ಹೆಂಗೆ ಬರೋದು ಪರಿಶುದ್ಧತೆ? ಬರೋದಿಲ್ಲ. 7 ದೆವ್ವಗಳು ಬಂದು ಕೂತ್ಕೊಳ್ಳುತ್ತೆ ಎಂದು ಬೈಬಲ್ ಹೇಳ್ತಾ ಇದೆ. ಒಂದು ಹೃದಯ ಅದನ್ನು ನೀಟಾಗಿ ಗಿಡಿಸಿ ಇಟ್ಟಿರುವಾಗ, ರಕ್ಷಣೆಯನ್ನು ಕಾಪಾಡಿಕೊಂಡಿರೋ ಸಮಯದಲ್ಲಿ ಕೆಲವೊಮ್ಮೆ ಬಿಟ್ಟೋಗಿರೋ ಸೈತಾನ್ ಬಂದು ನೋಡ್ತಾನಂತೆ. ಈ ಮನೆ ಚೆನ್ನಾಗಿದೆ ಅಂದು 7 ದೆವ್ವಗಳನ್ನ, ಅವನಿಗಿನ್ನ ಆಶಯವಾಗಿರೋ 7 ದೆವ್ವಗಳು. ಯಾಕೆ 7 ದೆವ್ವಗಳನ್ನ ಕರ್ಕೊಂಡ್ಬರ್ತಾನೆ? ಅವರು ಗುಂಪಾಗಿದ್ದಾರೆ, ದಂಡು ಅಂತ ಹೇಳ್ತಾ ಇದ್ದಾನೆ ಅವನು. ಎರಡನೇದು, ನಿಮ್ಮೆಲ್ಲ ಫೈಟ್ ಮಾಡಬೇಕಾದ್ರೆ ಅವನಿಗೆ ಶಕ್ತಿ ಬೇಕು. ಆವಾಗ ಆ ಮನುಷ್ಯಂದು ಪರಿಸ್ಥಿತಿ ಬಹಳ ಮೋಸವಾಗಿರತ್ತಂತೆ. ಯೋಬಿಗೆ ಎಷ್ಟೇ ಕಷ್ಟ ಬಂದ್ರೂ ತನ್ನ ಪರಿಶುದ್ಧತೆಯನ್ನು ಅವನು ಕಾಪಾಡಿಕೊಂಡ. ಶದ್ರಾಕ್ ಮೇಷಕ್ ಆಬೇದ್ನೆಗೋಗೆ ವಿಗ್ರಹ ಆರಾಧನೆ ಮಾಡಬೇಕು ಅಂತ ಶೋಧನೆ ಬಂತು. ತನ್ನ ಪರಿಶುದ್ಧವನ್ನು ಅವ್ರು ಕಾಪಾಡಿಕೊಂಡ್ರು. ಎಷ್ಟು ಮಟ್ಟಿಗೆ ಅಂದ್ರೆ ನಮ್ಮ ಪ್ರಾಣ ಹೋಗೋದನ್ನು ನಾವು ಮಾಡಲ್ಲ. ನಮ್ಮನ್ನ ಬೆಂಕಿಯಲ್ಲಿ ಹಾಕಿದ್ರು ಮಾಡಲ್ಲ. ಇದು ರಾಜವಾಗಿರೋ ನಿಮಗೆ ತಿಳಿದಿರಲಿ. ನೀವೇನ್ ಬೇಕಾದ್ರೆ ಮಾಡಿ, ನಾವು ಮಾಡ್ತೀವಿ. ನೀವು ಶೂಸ್ ಪಾಲಿಶ್ ಮಾಡ್ಬೇಕಾದ್ರೆ ಮಾಡ್ತೀವಿ ರಾಜ. ನಿಮ್ಮ ಮನೇನ ಗುಡಿಸ್ಬೇಕಾದ್ರೆ ಮಾಡ್ತೀವಿ. ನಿಮ್ಮ ಮನೆ ಟಾಯ್ಲೆಟ್ನ ಗುಡಿಸ್ಬೇಕಾದ್ರೆ ಮಾಡ್ತೀವಿ. ಆದ್ರೆ ನಮ್ಮ ದೇವರ ವಿಷಯದಲ್ಲಿ ನೀವು ಕೈ ಹಾಕಬೇಡಿ. ಈ ದೇವರ ವಿಷಯದಲ್ಲಿ ನಮ್ಮನ್ನು ಕಂಪಲ್ ಮಾಡಕ್ ಬರಬೇಡಿ. ಈ ದೇವರ ವಿಷಯದಲ್ಲಿ ಈ ಏನು ಪ್ರಾಣ ಜೀವ ಇಲ್ದಿರೆ ಈ ವಿಗ್ರಹಕ್ಕೆ ನಾವು ಅಡ್ಡ ಬೀಳೋದೇ ಇಲ್ಲ ಎಂದು ನಿಮ್ಗೆ ಗೊತ್ತಿರಲಿ. ನಮ್ಮ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಒಂದು ವೇಳೆ ರಕ್ಷಣೆ ಮಾಡಕ್ಕೆ ಬರಲಿಲ್ಲ ಅಂದ್ರೂ ಅದ್ರ ಬಗ್ಗೆ ನಮಗೆ ಚಿಂತೆನೇ ಇಲ್ಲ. ಅಂದ್ರೆ ಏನರ್ಥ? ನಾವು ಸತ್ತರನ್ನು ಪರಲೋಕಕ್ಕೆ ಹೋಗ್ತೀವಿ. ಒಂದು ದೇವರು ಬಿಟ್ರೆ ಅವ್ರನ್ನ ಕೈಯೋ ಇಲ್ಲ. ಬೆಂಕಿಯ ಒಳಗೆ ಹಾಕಿರುವಾಗ ಅವರು ಬೀಳಕ್ಕೆ ಮುಂಚೆನೆ ಅಲ್ಲಿ ದೇವದೂತನ ದೇವರು ಕಳಿಸಿ ಶದ್ರಾಕ್ ಮೇಷಕ್ ಆಬೇದ್ನೆಗೋವನ್ನು ದೇವರು ಕಾಪಾಡಿದ್ರು. ಇವತ್ತು ಅನೇಕ ಕ್ರೈಸ್ತರ ಜೀವನ ಹಾಳು ಬಿದ್ದು ಇರೋದಿಗೆ ಇದೇ ಒಂದು ಕಾರಣ. ಎಲ್ಲ ಇದೆ, ಪ್ರೇಯರ್ ಇದೆ, ಹೇಳಿದ್ದು ಸಾಕ್ಷಿನ 106 ಸಾರಿ ಹೇಳೋದಿದೆ. ಅದು ಹಂಗೆ ಸೇವಕರೇ, ಇದು ಹಿಂಗೆ ಸೇವಕರೇ. ಇನ್ನು ಕೆಲವು ಸಭೆಗಳಲ್ಲಿ ಮೆತ್ತಿಗೆ ಸೇವಕರಿಗೆ ಚಾಡಿಗಳು, ಇನ್ನು ಕೆಲವು ಸಹೋದರಿಗಳು ಇನ್ನೂ ಸಹೋದರಿಗಳ ಮೇಲೆ ಹೊಟ್ಟೆ ಕಿಚ್ಚು. ಅವ್ರು ನನಗಿನ್ನೂ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ನನಗಿನ್ನೂ ಕ್ಲೋಸ್ ಆಗಿದ್ದಾರೆ ಫಾಸ್ಟರ್ ಹತ್ರ. ಹೊಟ್ಟೆ ಕಿಚ್ಚು. ನಮ್ಮಲ್ಲಿ ಪ್ರೀತಿ ಇರಬೇಕು. ಅವ್ರು ನನಗಿನ್ನ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ, ಒಳ್ಳೆ ಬಂಗಾರ ಹಾಕೊಂಡಿದ್ದಾರೆ, ನನಗಿಲ್ಲ. ಅವ್ರು ನೋಡಕ್ಕೆ ನನಗಿಷ್ಟ ಇಲ್ಲ. ಏನೋ ಮುಂದೆ ಮಾತಾಡ್ತಾನೆ, ಹೃದಯದಲ್ಲಿ ಇಷ್ಟ ಇಲ್ಲ. ಇದು ಪರಿಶುದ್ಧತೆ ಅಲ್ಲ. ಹಾಗೆ ಇದ್ದಾರೆ ಕೆಲವರು. ಶದ್ರಾಕ್ ಮೇಷಕ್ ಆಬೇದ್ನೆಗೋವನ್ನು ದೇವರು ಕಾಪಾಡಿದ್ರು. ಯಾವಾಗ? ಅವರು ತನ್ನನ್ನು ಒಪ್ಪಿಸುವಾಗ, ಶೋಧನೆಗಳು ವೇದನೆಗಳು ಬರುವಾಗ, ದಿನ ದಿನ ತನ್ನನ್ನು ಬದಲಾಯಿಸಿಕೊಳ್ಳುವನು, ಕೆಟ್ಟ ವಿಷಯದಲ್ಲಿ ತನ್ನನ್ನು ಒಳಗೆಪಡಿಸುವನು, ಅವನು ನಿಜವಾಗಿರೋ ದೇವರ ಮಗವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ಹೇಗೆ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದು? 3 ಕಾರ್ಯ ಮಾಡಿ. ಯೇಸು ಕ್ರಿಸ್ತನ ರಕ್ತಕ್ಕೆ ಶುದ್ಧೀಕರಣ ಮಾಡಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಸ್ತುತಿ ಮಾಡ್ತಾ ಇರಿ ಬೆಳಗ್ಗೆಯಿಂದ ರಾತ್ರಿ ತನಕ. ರಾತ್ರಿ ಎದ್ದೊಳುವಾಗೆಲ್ಲ ಸ್ತುತಿ ಮಾಡ್ತಾ ಇರಿ, ಸ್ತೋತ್ರ ಮಾಡ್ತಾ ಇರಿ ದೇವರನ್ನ. ಸ್ತೋತ್ರ ಬಲಿ ಇಡ್ತಾ ಇರ್ರಿ. ನಿಮ್ಮ ಮೇಲೆ ಪರಿಶುದ್ಧ ಆತ್ಮನು ಸುರಿತಾನೇ ಇರ್ತಾರೆ. ಪರಿಶುದ್ಧದಲ್ಲಿ ನೀವು ಜೀವಿಸ್ತಾರ. ಎಷ್ಟು ಸಾರಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು ನೀವು ಕೇಳ್ತೀರಾ? ನಿಮ್ಮ ಜೀವಮಾನ ಪೂರ್ತಿ ಮಾಡಿ. ನಿಮ್ಮ ಜೀವಮಾನ ಪೂರ್ತಿ ಮಾಡಿ. ನೀವು ನರಕದಲ್ಲಿ ಹೆಜ್ಜೆ ಕೂಡ ಇಡೋದಿಲ್ಲ. ಕ್ಷಣ ಮಾಡಿ. ಅಡಿಗೆ ಮನೆಯಲ್ಲಿರುವಾಗ ಮಾಡಿ, ಗಾಡಿ ಓಡಿಸುವಾಗ ಮಾಡಿ, ಒಂಟಿಯಾಗಿರುವಾಗ ಮಾಡಿ. ಸ್ತುತಿ ಮಾಡಿ, ದೇವರನ್ನ ಹೆಚ್ಚಾಗಿ ಸ್ತುತಿ ಮಾಡಿ. ಇವತ್ತು ನಾವೇನಾಗ್ಬಿಟ್ಟಿದೆ?
ಪ್ರಾರ್ಥನೆ ಜಾಸ್ತಿ ಆಗಿಬಿಟ್ಟಿದೆ. ಸ್ತುತಿ ಅನ್ನೋದು ದೇವರಿಗೆ ಕೊಡುವ ಗಣ ಅದು ಕಮ್ಮಿ ಆಗಿಬಿಟ್ಟಿದೆ. ಸ್ತುತಿ ಮಾಡಬೇಕು, ಯೋಚಿಸೋದು, ಇದನ್ನು ಮಾಡಲೇ ಬಿಡಬೇಕು ಇವ್ರಿಗೆ, ಇದರಲ್ಲಿ ಇವ್ರು ಬೀಳಲೇಬೇಕು. ಹಿಂದೆ ನಾನು ಹೊಡೆಯೋ ಕಲ್ಲು ಇವ್ರಿಗೆ ಗೊತ್ತಾಗ್ಬಾರ್ದು, ತಲೆನೇ ಇರಬಾರ್ದು. ಹಿಂಗೆ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾರೆ. ಅವ್ರ ಬಿಸ್ನೆಸ್ ಇರಲೇಬಾರ್ದು, ಈ ಸರಿ ಮಾಡುವ ಮಾಟ ಬಂದ್ರೆ ಅವ್ರು ಎದ್ದೊಳ್ಳೇಬಾರ್ದು. ಹಿಂಗೆ ಯೋಚನೆ ಮಾಡೋರು ಎಷ್ಟಿದ್ದಾರೆ. ಅವನು ಚರ್ಚಿಗೆ ಬರಬಾರ್ದು. ನಾನು ಅಂತ ಚಾಡಿನ ಹೋಗಿ ಹೇಳ್ತೀನಿ ಸೇವಕರಿಗೆ, ಅಯ್ಯಮ್ಮ ಚರ್ಚ್ ಹತ್ರನೇ ಬರಬಾರ್ದು, ಎಲ್ಲ ಹೆಸರು ಕೆಡಿಸ್ಬಿಡಬೇಕು. ಹಿಂಗೆ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾರೆ. ದೇವರ ಮಗುವೆ, ಒಪ್ಪಿಸಿಕೊಳ್ಳನವ. ಇನ್ನು ಜಾಸ್ತಿ ಇದೆ ಮೆಸೇಜ್, ಇಲ್ಲಿಗೆ ನಿಲ್ಲಿಸ್ತೀನಿ. ಪರಿಶುದ್ಧವನ್ನು ಕೆಡಿಸುವ ಕೆಲವು ವಿಷಯಗಳಿದೆ. ಮತ್ತೆ 15:19 ಆಮೇಲೆ ಓದ್ಕೊಳ್ಳಿ. ಏನೇನು ಕೆಟ್ಟತನ ಎಲ್ಲ ನಮ್ಮ ಹೃದಯದಲ್ಲಿ ಬರ್ತಾ ಇದೆಯೋ ಅದೆಲ್ಲ ನಮ್ಮ ಪರಿಶುದ್ಧತೆಯನ್ನು ಕೆಡಿಸ್ತಾ ಇದ್ದಂತೆ. ಇವತ್ತು ನಮ್ಮ ಪರಿಶುದ್ಧವನ್ನು ಕಾಪಾಡ್ಕೊಬೇಕು. ದೇವರು ಪವಿತ್ರವಾಗಿರೋದಿಂದು, ಪರಿಶುದ್ಧನಾಗಿರೋದಿಂದು ನಾವು ಪರಿಶುದ್ಧರಾಗಿರಬೇಕು. ಭಾನುವಾರ ಮಾತ್ರ ಪರಿಶುದ್ಧತೆ ಕೆಲವ್ರದು, ಶುಕ್ರವಾರ ಮಾತ್ರ ಪರಿಶುದ್ಧತೆ ಕೆಲವ್ರದು, ಮಂಗಳವಾರ ಮಾತ್ರ ಪರಿಶುದ್ಧತೆ ಕೆಲವ್ರದು, 40 ದಿನ ಉಪವಾಸದಲ್ಲಿ ಮಾತ್ರ ಪರಿಶುದ್ಧತೆ. ಅದಾಗಿದ ಮೇಲೆ ಎಲ್ಲಿ ಯಾವ ಥಿಯೇಟ್ರಲ್ಲಿ ಬೇಕಾದ್ರೂ ಇರ್ಬೋದು, ಯಾವ ಸಿನಿಮಾ ಥಿಯೇಟ್ರಿಗೆ ಬೇಕಾದ್ರೂ ಹೋಗ್ಬೋದು. ಇದೆಯಾ ರೀ, ಬೈಬಲಲ್ಲಿ ಬರೆದಿದ್ಯಾ? ಹಿಂಗೆ ಕೇಳೋರಿದ್ದಾರೆ. ಸೀರಿಯಲ್ ನೋಡಬಾರ್ದಂದು ಬೈಬಲಲ್ಲಿ ಬರೆದಿದ್ಯಾ ಪಾಸ್ಟ್ರೇ ಕೇಳೋರಿದ್ದಾರೆ. ಇನ್ನೂ ಕೆಲವರು ಇದ್ದಾರೆ, ವೈನ್ ಕುಡಿಬೋದು, ಕುಡಿಬೋದು, ದ್ರಾಕ್ಷಿ ರಸ. ಹೌದು ಅಂಕಲ್, ನನ್ಗೆ ಗೊತ್ತು, ಬಾರ್ಗೆಲ್ಲ ಹೋಗಿ ಕುಡಿಬೋದು. ನಿಮ್ಗೆ ಗೊತ್ತಿಲ್ವಾ? ಯೇಸು ಸ್ವಾಮಿ ಶಿಷ್ಯರು ಕೂಡ ಕುಡ್ದಿದ್ದಾರೆ. ಹಿಂಗೆ ಹೇಳುವ ಮುಟ್ಟಾಳುಗಳನ್ನ ಕೂಡ ನಾನು ನೋಡ್ತಾ ಇದ್ದೀನಿ. ಇವ್ರ ಗತಿ ಸ್ಥಿತಿ ಏನು? ದುಃಖ ಆಯಿತು. ಒಂದು ಕಡೆ ದುಃಖ. ನಾವೇ ಒಂದು ಹೇಳ್ತಾ ಇದೀವಿ ಬೈಬಲ್ ಬಗ್ಗೆ, ಅವರೇ ಒಂದು ಹೇಳ್ತಾ ಇದ್ದಾರೆ. ಹಿಂಗೆ ಪಾಪದ ಮಾರ್ಗದಲ್ಲಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನು ಅರಕ್ ಕುಡಿದ್ರ ಯೇಸು ಸ್ವಾಮಿ? ಬ್ರ್ಯಾಂಡಿ ಕುಡಿದ್ರ? ಜಿನ್ ರಮ್ಮನ್ನು ಕುಡಿದ್ರ ಶಿಷ್ಯರೆಲ್ಲ? ಇಲ್ಲವೇ? ಪರಿಶುದ್ಧವಾಗಿ ಆಗಿರುವ ಪರಿಶುದ್ಧ ರಕ್ತ ಅದು. ಅದಕ್ಕೊಂದು ಉತ್ಪತ್ತಿ ಆಗುವ ಒಂದು ದ್ರಾಕ್ಷಿ ರಸವನ್ನೇ ನಿಮಗೆ ಚರ್ಚೆಯಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ಹಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ ಎಲ್ಲವನ್ನು ಒಳಗೆ ತರ್ತಾನೆ ಸೈತಾನ. ಇವತ್ತು ಸಿನಿಮಾ ರಾಗಗಳು, ನಟನೆಗಳನ್ನೆಲ್ಲ ಒಳಗೆ ತರ್ತಾ ಇದ್ದಾನೆ. ಬೀಡಿ ಸಿಗರೇಟ್ ಎಲ್ಲ ಒಳಗೆ ತರ್ತಾ ಇದ್ದಾನೆ. ಸೇವಕರು ಹೇಳಿದ್ರೆ ಕೋಪ. ಪ್ರಸಂಗ ಯಾರಿಗೋ ಮಾಡ್ತಾ ಇರ್ತಾರೆ ಸೇವಕರು ಅಂದಲ್ಲ, ಪ್ರಸಂಗ ನನಗೇ ಮಾಡ್ತಾರೆ ಅಂದು ಕೂಡ ತಗೊಬೇಕು. ಪ್ರಸಂಗದಲ್ಲಿ ಯಾವುದೋ ವಿಷಯ ದೇವರು ಹೇಳಕ್ಕೆ ಹೇಳ್ತಾ ಇರ್ತಾರೆ, ನನ್ನನ್ನು ಚುಚ್ಚಿನೇ ಅವ್ರು ಹೇಳಿದ್ರು ಸೇವಕರು. ಎಲ್ಲ ಸೇವಕರು ಹಂಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ, ಹಂಗೆ ಮಾತಾಡಿಸೋದು ಇಲ್ಲ. ದೇವರ ವಾಕ್ಯ ಅವ್ರನ್ನ ಚುಚ್ಚಿರುತ್ತೆ ಅಷ್ಟೇ. ಅದರಿಂದ ದೇವರ ಮಗುವೆ, ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಇವತ್ತು ಅಳೋಣ ದೇವರ ಹತ್ರ, ಕಣ್ಣೀರು ಸುರಿದು ಪರಿಶುದ್ಧತನ ಕೇಳೋಣ. ಇಲ್ಲಾಂದ್ರೆ ಜೀವ ಪುಸ್ತಕದಿಂದ ದೇವರ ಹೆಸರು ಕೂಡ ತೆಗೆದು ಹಾಕ್ತಾರೆ. ಮೋಸೆ ಕಾಲದಲ್ಲಿ ದೇವರು ಕೇಳಿದ್ರು, ಜೀವ ಪುಸ್ತಕದಿಂದ ಅವ್ರ ಹೆಸರೆಲ್ಲ ನಾನು ತೆಗೆದಾಕ್ತೀನಿ ಮೋಸೆ, ನನಗೆ ವಿರೋಧವಾಗಿ ನಡೀತಾ ಇದ್ದಾರೆ ಅವರು. ಮೋಸೆ ಬೇಡ್ಕೊಂಡು, ಅಯ್ಯೋ ದೇವರೇ, ಅವ್ರನ್ನ ಹಾಳು ಮಾಡಿಬಿಡ್ಬೇಡಿ. ಅಳುತ್ತಾನೆ. ಇವತ್ತು ನಾವು ಅದನ್ನೇ ತಾನೇ ಮಾಡ್ತಾ ಇದ್ದೀವಿ. ಇಷ್ಟು ದೊಡ್ಡ ದೇಶ, ಇವತ್ತು ಚೀನಾ ದೇಶಕ್ಕಿನ್ನೂ ಜನಸಂಖ್ಯೆ ಜಾಸ್ತಿ ಇರುವ ದೇಶ, ನಮ್ಮ ದೇಶದಲ್ಲಿ ರಕ್ಷಣೆ ಬಂದಿಲ್ವೇ? ನಮ್ಮ ದೇಶಕ್ಕೆ ಇನ್ನು ಪಾಪದಿಂದ ಬಿಡುಗಡೆ ಬಂದಿಲ್ವೇ? ಇಷ್ಟು ಕೋಟಿ ಜನರಿದ್ದಾರೆ, ಇದರಲ್ಲಿ ಬೆರಳಿಟ್ಟು ಎಣಿಸ್ಬೋದು ಅಷ್ಟು ಜನರು ಮಾತ್ರ ರಕ್ಷಣೆ ಆಗಿದ್ದಾರೆ. ರಕ್ಷಣೆ ಆಗಿ ರಕ್ಷಣೆಯನ್ನು ಕಾಪಾಡಿಕೊಂಡವ್ರು ಎಷ್ಟು ಜನ ಇದ್ದೀವಿ ಯೋಚನೆ ಮಾಡಿ. ಎಲ್ಲ ಬೆಟ್ಟ ಗುಟ್ಟಗಳು ಕೂಡ ಅಶುದ್ಧದಲ್ಲಿ ಇದೆ, ಎಲ್ಲ ನೀರು ಭೂಮಿ ಕೂಡ ಅಶುದ್ಧದಲ್ಲಿ ಇದೆ, ಮನೆ ಮಠಗಳು ಕೂಡ ಅಶುದ್ಧದಲ್ಲಿದೆ. ಯಾವತ್ತು ವಾಕ್ಯ ಅಲ್ಲಿ ಹೋಗ್ತಾ ಇದೆಯೋ, ಯಾವತ್ತು ಮನುಷ್ಯನ ಮನ ತಿರುಗ್ತಾನೋ, ಯಾವತ್ತು ಕುರಿಮರಿಯ ರಕ್ತದಿಂದ ಶುದ್ಧೀಕರಣ ಆಗ್ತಾರೋ ಆವಾಗಲೇ ಅದೆಲ್ಲ ಪರಿಶುದ್ಧತೆ ಆಗೋದು. ಅಷ್ಟರೊಳಗೆ ದೇವರು ಬಂದ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಇವತ್ತು ನಡೆಯೋ ಯುದ್ಧಗಳು ಎಲ್ಲೋ ನಡೀತಾ ಇದೆ. ಇರಾನ್, ಇಸ್ರೇಲ್, ಅಮೆರಿಕ ದೇಶ, ಕತಾರ್, ದುಬಾಯ್, ಸೌದಿ, ಇವರಿಗೆ ಯುದ್ಧ ನಡೀತಾ ಇದೆ. ಆದರೆ ಅದ್ರದ್ದು ಎಫೆಕ್ಟ್ ಎಲ್ಲಿ ಮುಟ್ಟುತ್ತಾ ಇದೆ ಗೊತ್ತಾ? ನಾವಿರೋ ಊರಲ್ಲಿ ಗ್ಯಾಸ್ ಇಲ್ಲ, ನಾವಿರೋ ಊರುಗಳಲ್ಲಿ ಹೋಟೆಲ್ ಇಲ್ಲ, ನಾವಿರೋ ನೆನ್ನೆ ಎಲ್ಲ ಹಿಂದೂ ಸಹೋದರರು ಹೇಳ್ತಾ ಇದ್ದಾರೆ, ನಮ್ಮ ಹಬ್ಬಗಳು ಮಾಡ್ಕೊಳಕ್ ಆಗ್ತಾ ಇಲ್ಲ, ಹೋಟೆಲ್ಗೆ ಹೋಗಿ ತಿನ್ನಕ್ ಆಗ್ತಾ ಇಲ್ಲ. ಎಲ್ಲಿ
ಎಲ್ಲೋ ಸಾವಿರಾರು ಕಿಲೋಮೀಟರ್ ಆ ಕಡೆ ಯುದ್ಧ ನಡೀತಾ ಇದೆ, ಅದ್ರದ್ದು ಅಲೆಗಳು ಎಫೆಕ್ಟ್ ಎಲ್ಲಿ ತಟ್ತಾ ಇದೆ ನೋಡಿ. ಇನ್ನು ಒಂದು 5 ತಿಂಗಳು ಇಲ್ಲ 1 ವರ್ಷ ಈ ಯುದ್ಧ ಕಂಟಿನ್ಯೂ ಆಗಿಬಿಟ್ರೆ ಅಷ್ಟೇ, ಊಟ ಸಿಕ್ಕತ್ತೋ ಸಿಕ್ಕಲ್ವೋ. 1 ತಿಂಗಳು ಹೆಂಗೆ ಮ್ಯಾನೇಜ್ ಮಾಡಿಬಿಡ್ತೀವಿ. ಗ್ಯಾಸ್ ಇದೆ, ಸಿಲಿಂಡರ್ ಇದೆ ಅಂದು. ಒಂದು ಕಡೆ ಬಾಂಬ್ ಹಾಕ್ಬಿಟ್ರು ಒಂದು 4 ದಿವಸಕ್ಕೆ ಮುಂಚೆ. ಮೇಯ್ನ್ ಫುಲ್ ಅಂಡ್ ಫುಲ್ ಅಲ್ಲೇ ನ್ಯಾಚುರಲ್ ಗ್ಯಾಸ್ ಅಲ್ಲಿಂದ ಬರ್ತಾ ಇರೋದು. ಪ್ರಪಂಚಕ್ಕೆ ಎಲ್ಲರಿಗೂ ಅವರೇ ಸಪ್ಲೈ ಮಾಡೋದು. ಇವತ್ತು ಗ್ಯಾಸಲ್ಲಿ ಏನೇನು ಕಾರ್ಯ ನಡೀತದೆ, ಗಾಡಿಗಳು, ವಾಹನಗಳು ಗ್ಯಾಸಲ್ಲೇ, ಸ್ಟವ್ಗಳು ಗ್ಯಾಸಲ್ಲೇ. ಲಾಕ್ ಆಗಿಬಿಟ್ಟಿದೆ ಲೋಕ, ಅಲ್ಲೋಲ ಆಗ್ಬಿಟ್ಟಿದೆ ಇವತ್ತು. ಏನು ಮಾಡೋದು ದೇವರ ಮಕ್ಕಳೇ? ಯುದ್ಧಕ್ಕಾಗಿ ಕೂಡ ಬೆಳಗ್ಗೆ ಪ್ರಾರ್ಥನೆ ಮಾಡಿದ ಸೇವಕರು, ಅದು ತಣ್ಣಗಾಗಬೇಕು ಅಂತ ನೀವು ಪ್ರಾರ್ಥನೆ ಮಾಡಿ. ಎಲ್ಲಿ ಏನೋ ಒಂದು ಯುದ್ಧ ನಡೆಯೋದೇ ಕೆಲವ್ರಿಗೆ ಗೊತ್ತಿಲ್ವೇ? ಕಾರಣ ಏನು? ನಾವು ನ್ಯೂಸು ನೋಡಲ್ಲ, ನ್ಯೂಸ್ ಪೇಪರು ನೋಡಲ್ಲ, ನೋಡ್ತಾ ಇರೋದಲ್ಲ ಯೂಟ್ಯೂಬಲ್ಲಿ ಯಾರು ರಂಗೋಲಿ ಹೆಂಗೆ ಆಗ್ತಾನೆ. ಹಿಂಗಿದ್ದಾರೆ ಕ್ರೈಸ್ತ ಮಕ್ಕಳು. ಇದೆಯಾ ಇದೆಲ್ಲ ಮಾಡಬೇಕಂದಿದೆಯಾ? ಯಾವ ಅಡಿಗೆ ಹೆಂಗಿದೆ ಹಂಗೆ ಮಾಡ್ಕೊಂಡು ತಿನ್ನೋಣ ಯೂಟ್ಯೂಬಲ್ಲಿ ನೋಡ್ತೇವೆ, ತಪ್ಪೇನಿಲ್ವೇ? ತಿನ್ರಿ. ಯಾವ ಬಟ್ಟೆ ಹೆಂಗಿದೆ ನೋಡಿ, ತಪ್ಪೇನಿಲ್ಲ. ಲೋಕದಲ್ಲಿ ಏನು ನಡೀತಾ ಇದೆ, ಅದಕ್ಕಾಗಿ ನಾನು ಹೆಂಗೆ ಪ್ರಾರ್ಥನೆ ಮಾಡಬೇಕು, ಇದ್ರ ಬಗ್ಗೆ ಯಾರಾದ್ರು ಯೋಚನೆ ಮಾಡ್ತಾ ಇದ್ದೀವ? ಒಳ್ಳೆ ಫಲ ಕೊಡುವ ಮರ ಇನ್ನ ಫಲ ಕೊಡುವ ಹಾಗೆ ದೇವರು ಮಾಡ್ತಾರೆ. ಕೆಟ್ಟ ಫಲ ಕೊಡುವ ಮರವನ್ನು ದೇವರು ಕತ್ತರಿಸ್ತಾರೆ ಒಂದು ವಾಕ್ಯ ಹೇಳ್ತಾ ಇದೆ. ಒಳ್ಳೆ ಫಲ ಕೊಡುವ ಮರನೇ ಪರಿಶುದ್ಧತವನ್ನೇ ಕಾಪಾಡಿಕೊಳ್ಳೋರು. ಕೆಟ್ಟ ಫಲ ಕೊಡುವ ಮರವನ್ನು ದೇವರು ಕತ್ತರಿಸಿ ಬೆಂಕಿಯಲ್ಲಿ ನರಕದಲ್ಲಿ ಹಾಕ್ತಾರೆ ಅಂತ ಬರೆಯಲ್ಪಟ್ಟಿದೆ. ಎಲ್ಲೋ ಯುದ್ಧ ನಡೀತಾ ಇದೆ, ನನಗೇನು ನಾವು ಇರಬಾರ್ದು. ಇವತ್ತು ಸಿಲಿಂಡರ್ ರೇಟ್ ಇನ್ನೂ ಜಾಸ್ತಿ ಆಗಿದೆ. ಅವನು ಹೇಳ್ತಾ ಇದ್ದಾನೆ TV ನ್ಯೂಸ್ ನೋಡುವಾಗ, ಸರ್ ಇದು ಕಮರ್ಷಿಯಲ್ ಸಿಲಿಂಡರು 4,000 ಬೇಕು ಅಷ್ಟೇ, 6,500 ಮಾರ್ತಾ ಇದ್ದಾರೆ. ಹೆಂಗೆ ನಾವು ಹೋಟೆಲ್ ನಡೆಸೋದು? ಎಲ್ಲ ಮುಚ್ಚಾಕಿದ್ದೀವಿ, ಸಂಬಳ ಹೆಂಗೆ ಕೊಡೋದು ಹೇಳ್ತಾ ಇದ್ದಾರೆ. ಇದೇ ಬರುಗಾಳ ಇಂಡೈರೆಕ್ಟ್ ಆಗಿ ತಟ್ಟುತ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ದೇವರನ್ನ ನೋಡಿ ನಾವು ಪ್ರಾರ್ಥನೆ ಮಾಡಬೇಕು, ಒಪ್ಪಿಸಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆ ಯೇಸು ರಾಜವನ ನಾಮದಲ್ಲಿ ನಿಮ್ಮ ನೋಡಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಈ ಮುಂಜಾನೆ ವೇಳೆಯಲ್ಲಿ ನಾನು ಪರಿಶುದ್ಧವಾಗಿದ್ದೀನಿ, ನೀವು ಪರಿಶುದ್ಧವಾಗಿರಬೇಕೆಂದು ನಮಗೆ ವಾಕ್ಯವನ್ನು ಕೊಟ್ಟಿದ್ದೀರ. ನಮ್ಮ ಪವಿತ್ರತೆಯನ್ನು ನಾವು ಕಾಪಾಡ್ಕೊಬೇಕು. ನಮ್ಮ ಕಣ್ಣನ್ನು, ನಮ್ಮ ಬಾಯನ್ನು, ನಮ್ಮ ಹೃದಯವನ್ನು, ನಮ್ಮ ಕೈಗಳನ್ನು, ನಮ್ಮ ಕಾಲುಗಳನ್ನು, ನಮ್ಮ ಪ್ರಾಣ, ಆತ್ಮ, ಶರೀರವನ್ನು, ನಮ್ಮ ಕುಟುಂಬವನ್ನು ನಿಮ್ಗೆ ಒಪ್ಪಿಸಿ ಕೊಡ್ತಾ ಇದ್ದೀವಿ. ಅಪ್ಪ, ನಮ್ಮ ಪರಿಶುದ್ಧವನ್ನು ಕಾಪಾಡ್ಕೊಳ್ಳೋಕ್ಕೆ ಕೃಪೆಯನ್ನು ದಯಪಾಲಿಸಿ. ನೀವೇ ನಮ್ಮ ಒಳಗೆ ಬಂದು ನಮ್ಮನ್ನು ಪರಿಶುದ್ಧಪಡಿಸ್ರಿ. ಕುರಿಮರಿಯ ರಕ್ತದಿಂದ ನಮ್ಮನ್ನು ಪರಿಶುದ್ಧಪಡಿಸಿ, ನಮ್ಮ ಕುಟುಂಬವನ್ನು ಶುದ್ಧೀಕರಣೆ ಮಾಡಿ. ಅಶುದ್ಧವಾಗಿದ್ದಿರೋದ್ರಿಂದ ಏನೇನು ರೋಗಗಳು ಬಂದಿದೆಯೋ ಆ ರೋಗದ ಬಂಧನೆಗಳೆಲ್ಲ ಯೇಸುವಿನ ನಾಮದಲ್ಲಿ ಸುಟ್ಟು ಬೂದಿ ಆಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಆರೋಗ್ಯ ಉಂಟಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅದ್ಭುತಗಳು ನಡೀಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಇವತ್ತು ನಮ್ಮೊಳಗೆ ಬರುವ ಪರಿಶುದ್ಧತೆ, ಪವಿತ್ರ ಆತ್ಮನನ್ನು ನಾವು ಯಾವತ್ತೂ ನೋವುಪಡಿಸಿಬಿಡಬಾರ್ದು. ಪವಿತ್ರ ಆತ್ಮನಲ್ಲಿ ನಾವು ಬದುಕಕ್ಕೆ ಕೃಪೆಯನ್ನು ದಯಪಾಲಿಸಿ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ ಈ ವಾಕ್ಯವನ್ನು ಆನ್ಲೈನಲ್ಲಿ, ಫೇಸ್ಬುಕ್ಕಲ್ಲಿ ಕೇಳೋರು ಸುಮಾರು ಜನರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ.